ಓಕೆ 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 ಇವರೇ ಸಾಕು ಇಲ್ಲ ಅದು ಇದಿದೆ 140 ದಯವಿಟ್ಟು ಅವ್ರಿಗೆ ಇದು ಮಾಡ್ಕೊಳ್ಳಿ ಅವಕಾಶ ಬಿಟ್ಬಿಟ್ರಪ್ಪ ನೀವು ಕ್ಯಾಮ್ರಾಮನ್ ಈ ಕಡೆ ಬಂದ್ಬಿಡಿ ಸಾಕು ಈ ಕಡೆ ಬಂದ್ಬಿಡಿ ಸರ್ ಕ್ಯಾಂಡಿಡೇಟ್ ವೋಟ್ ಮಾಡೋದು ತೆಗೀತು ಸರ್ ಹೊರಗಡೆಯಿಂದ ಒಳಗಡೆ ಹೋಗೋದು ದಯವಿಟ್ಟು ಇಲ್ಲ ಅದು ತೆಗಿಯಕ್ಕೆ ಬರಲ್ಲಪ್ಪ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಎಲ್ಲಿ ಹಿಂಗೆ ಹಾಕದಿರೋದು ಅಲ್ಲೇ ಐತೆ ಅಣ್ಣ ಅಲ್ಲೇನೆ ಮತ್ತೆಲ್ಲ ಹೋದ್ರಲ್ಲ ಅವರು ಕರೆಕ್ಟ್ ಆಗೈತಾ ಅವ್ರ ಮಗ ಈ ಕಡೆ ಬನ್ನಿ ಸರ್ ಹಾಗೆ ನೋಡಿ ಆಮೇಲೆ ಒಂದು ಸೆಕೆಂಡ್ ಮೇಡಮ್ ಒಂದು ಸೆಕೆಂಡ್ ಎಕ್ಸಾಮಿನೇಷನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ. ಎಕ್ಸಾಮಿನೇಷನ್ ಬರಿತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಸಂಪೂರ್ಣ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ. ನಾನು ಬೆಳಗ್ಗೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಮೈಸೂರಾದ್ಯಂತ ವಿಸಿಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ದೀನಿ. ಜನಸಾಮಾನ್ಯರು BJP ವಿರುದ್ಧ ಆಕ್ರೋಶವನ್ನು ಏನು ವ್ಯಕ್ತಪಡಿಸ್ತಾ ಇದ್ರು, ಇವತ್ತು ಬ್ಯಾಲೆಟ್ ಮೂಲಕ ವ್ಯಕ್ತಪಡಿಸುವಂಥದ್ದು ನಾನು ಕಾಣ್ತಾ ಇದ್ದೀನಿ. ಪ್ರತಿ ಬೂತಲ್ಲಿ ಒಂದು ರೀತಿ ಮತದಾರರು ಕ್ಯೂ ನಿಂತಿರುವಂಥದ್ದು ಇದು ಮೊಟ್ಟ ಮೊದಲಿಗೆ ನಾನು ನೋಡ್ತಾ ಇರುವಂಥದ್ದು ಪಾರ್ಲಿಮೆಂಟ್ ಚುನಾವಣೆಗೆ. ಅದು ಪ್ರಮುಖವಾಗಿ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ನೋಡುವಾಗ ಐದೈದು ಕ್ಯೂ ಪ್ಯಾರಲಲ್ ಕ್ಯೂನ ನಾನು ನೋಡ್ತಾ ಇದ್ದೀನಿ. ಜನರು ಬೇಸತ್ತಿದ್ದಾರೆ. BJPಯ ದುರಾಡಳಿತ ಕಳೆದ 10 ವರ್ಷಗಳಿಂದ ದೇಶಾದ್ಯಂತ ಏನೋ ಒಂದು ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ BJPಯವರು. ಅದ್ರ ವಿರುದ್ಧ ಮತವನ್ನು ಚಲಾಯಿಸುವಂಥದ್ದಕ್ಕೆ ಜನಗಳು ಕಾಯ್ತಾ ಇದ್ದಾರೆ. ಅದ್ರ ವಿರುದ್ಧ ಮತ ಚಲಾಯಿಸ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ಕಾಣ್ತಾ ಇದೆ. ನನಗೆ ಈ ಬಾರಿ ನಾನು ಲಾಸ್ಟ್ ಟೈಮ್ ಏನು 67% ವೋಟ್ ಆಗಿತ್ತು, ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ 80-85% ವೋಟ್ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಬರೀ 65% ವೋಟ್ ಆಗಿತ್ತು NR ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಈ ಸರಿ 85% ವರೆಗೂ ವೋಟ್ ಆಗುವಂಥದ್ದು ಆ ಒಂದು ಟ್ರೆಂಡ್ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ ನಾವು. ಜನರಿಗೆ ಒಂದು ಹುಮ್ಮಸ್ ಬಂದಿದೆ BJP ವಿರುದ್ಧ ವೋಟ್ ಮಾಡುವಂಥದ್ದಕ್ಕೆ. ಅದು ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಎಲ್ಲ ಕಡೆ. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಲಾಭನ ನಷ್ಟನ ಕಾಂಗ್ರೆಸ್? ಅಲ್ಲ, 100% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ. ಯಾವ ಲೆಕ್ಕಾಚಾರ? ಅದು ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ನಮ್ಮ ಮತದಾರರು ಪ್ರಮುಖವಾಗಿ ಹೊರಗಡೆ ಬಂದು ವೋಟ್ ಮಾಡ್ತಾರೆ. ಅದು ಅವರು ಜಾಸ್ತಿ ವೋಟ್ ಮಾಡ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಮೈಸೂರಲ್ಲಿ ಅದು ಪ್ರೂವ್ ಆಗಿದೆ. ಕೊಡಗು 2 ಕ್ಷೇತ್ರಗಳಲ್ಲೂ ಬಹಳ ಚೆನ್ನಾಗಿದೆ.
ನಮ್ಮ ಎಲ್ಲ MLAಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿರೋ ಹಿನ್ನೆಲೆಯಲ್ಲಿ ಆಮೇಲೆ ನಾವೆಲ್ಲ ಪ್ರತಿ ಮನೆಯೂ ತಲುಪುವಂಥ ಕೆಲಸವನ್ನು ಮಾಡಿದ್ದೀವಿ. 3 ಸರಿ 4 ಸರಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಬೂತ್ ಹತ್ರ ನೀವು ಗಮನಿಸಿದ್ರೆ ದಯಮಾಡಿ ತಾವು ರಿಯಾಲಿಟಿ ಚೆಕ್ ಮಾಡಿ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಒಂದೊಂದು ಬೂತಲ್ಲಿ 20, 25, 30, 30 ಜನ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ಒಂದು ಹುಮ್ಮಸ್ಸಿದೆ. ಈ ಸರಿ BJPನ ತೊಲಗಿಸ್ಬೇಕು, BJPನ ಕಿತ್ತೊಗಿಬೇಕು ಅನ್ನುವಂಥದ್ದು ಒಂದು ದೃಢ ನಿರ್ಧಾರವನ್ನು ಮತದಾರರು ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ನನಗೆ ಸಂಪೂರ್ಣವಾದ ಆತ್ಮವಿಶ್ವಾಸ ಇದೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ನನಗೊಂದು ಸಾರಿ ಅವಕಾಶವನ್ನು ಅವ್ರು ಸೇವೆ ಮಾಡುವಂಥದ್ದು ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ಸರ್, ಈ ಚುನಾವಣೆಗೆ ಅಲ್ಲದೆ ಹಣ ಹಂಚಿಕೆ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಈ ಹಣ ಹಂಚಿಕೆ ವಿಚಾರ ಮತದಾನದ ಮೇಲೆ ಯಾವ ತರ ಪ್ರಭಾವ ಬೀರುತ್ತದೆ ಫಲಿತಾಂಶದ ಮೇಲೆ? ಅಲ್ಲ, BJPಯವರ ಚಾಳಿ ಅದು. ಹಣ ಹಂಚುವಂಥದ್ದು BJPಯವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ನಾವು ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಅದು ಯಾವ ರೀತಿ ಎಲೆಕ್ಷನ್ ಕಮಿಷನ್ನು ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂಥದ್ದು ನಾವು ನೆಕ್ಸ್ಟ್ ನಾಳೆ ನಾಡ್ದು ಅದನ್ನು ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕಂಪ್ಲೇಂಟ್ ಮಾಡಿದ್ದೀವಿ, ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅಲ್ಲೆಲ್ಲ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಗಳೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಕೆಲವು ಆಮಿಷ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿ ಮೆಸೇಜ್ನ ಪಾಸ್ ಮಾಡುವಂಥದ್ದು, ಜನರ ದಿಕ್ಕು ತಪ್ಪಿಸುವಂಥದ್ದು, ಜನರುಗಳ ಭಾವನೆ ವಿಚಾರದಲ್ಲಿ ಆಟ ಆಡುವಂಥದ್ದು ಅದೆಲ್ಲ ನಾವು ಕಾಣ್ತಾ ಇದ್ದೀವಿ. ಬಟ್ ಅವೆಲ್ಲ ಏನು ಈ ಸರಿ ವರ್ಕ್ ಆಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸರ್ ನಮಸ್ಕಾರ.